ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶಾಲೆಗಳಿಗೆ ಯಾವ ರೀತಿ ಶಾಲಾ ಅನುದಾನವನ್ನು ಮತ್ತು ಯಾವುದೇ ಅನುದಾನವನ್ನು ಸಹಿತ ಯಾವ ರೀತಿ ಶಾಲೆಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಯಾರು ಈ ವಿಡಿಯೋ ನೋಡ್ತಿದ್ರೆ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ಮೊದಲಿಗೆ CSS ಪೋರ್ಟಲನ್ನು ಲಾಗಿನ್ ಆಗಿ ಇಟ್ಕೊಳ್ಳಿ. ಲಾಗಿನ್ ಯಾವ ರೀತಿ ಆಗಬೇಕು ಅನ್ನೋ ವಿಷಯನ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಸಹಿತ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರುತ್ತೇನೆ, ಅದನ್ನು ಸಹಿತ ನೀವು ನೋಡ್ಬೋದು. ಹೀಗೆ ಲಾಗಿನ್ ಆದ ತಕ್ಷಣ ಇಲ್ಲಿ ಸ್ಕೀಮ್ ಆ್ಯಕ್ಟಿವಿಟಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಲ್ಲಿ ಇಲ್ಲಿ ಬಜೆಟ್ ಅಲೋಕೇಶನ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಜೆಟ್ ಕಸ್ಟಮೈಸ್ ಅಂತ ಬಜೆಟ್ ಅಲೋಕೇಶನಲ್ಲಿ ಈ ಸೈಡು ಬಜೆಟ್ ಅಲೋಕೇಶನ್ ಫಾರ್ ಐ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದರೆ ನೀವು ಯಾವ ಶಾಲೆಗೆ ಎಷ್ಟು ಅನುದಾನ ಹಾಕಬೇಕು ಅನ್ನೋದು ಆಲ್ರೆಡಿ ನೀವು ಒಂದು ನೋಟ್ ಮಾಡಿಟ್ಕೊಳ್ಳಿ, ಅಥವಾ ಎಕ್ಸೆಲ್ ಶೀಟಲ್ಲಿ ಸಹಿತ ನೀವು ರೆಡಿ ಮಾಡಿಟ್ಕೊಳ್ಳಿ. ಅದನ್ನು ಯಾವ ರೀತಿ ಬಲ್ಕಲ್ಲೂ ಸಹಿತ ನಾವು CSS ಅಮೌಂಟನ್ನು ಬಜೆಟ್ ಅಲೋಕೇಶನ್ ಮಾಡ್ಬೋದು ಮತ್ತು ಕಂಪೋನೆಂಟ್ ಅಮೌಂಟ್ನು ಸಹಿತ ಮಾಡ್ಬೋದು. ಆ ವಿಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹೀಗೆ ಸಿಂಗಲ್ ಆಗಿ ಯಾವ ರೀತಿ ಮಾಡಬೇಕು ಅನ್ನೋದು ಮಾತ್ರ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದು ಸ್ಕೂಲನ್ನೇ ತೆಗೆದುಕೊಂಡು ಇಲ್ಲಿ ಸೆಟ್ ಬಜೆಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ನೀವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಅಮೌಂಟನ್ನು ನೀವು ಶಾಲೆಗಳಿಗೆ ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ಹಾಕಬೇಕು. ಅಂದರೆ ನಮ್ಮ ತೆಳಗೆ ಅಮೌಂಟನ್ನು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಹಾಕ್ತಿರ್ತೇವೆ. ಶಾಲೆಗಳಿಗೆ ಯಾವಾಗಿದ್ರು ಎಕ್ಸ್ಪೆಂಡಿಚರ್ ಅಮೌಂಟು ಅಲ್ಲಿ ನೀವು ಹೋಗಿ ಬಿಲ್ಲನ್ನು ಮಾಡ್ಬೋದು. ಇಲ್ಲಿ ಚೇಂಜ್ ಅಂತಿದೆ, ಅದರಲ್ಲಿ ಅಮೌಂಟನ್ನು ಹಾಕಬೇಕು. ನಾನು ಹಾಗೆ ಒಂದು ಡಮ್ಮಿ ಅಮೌಂಟ್ ಹಾಕ್ತಾ ಇದ್ದೀನಿ. ಹಾಕಿ ಈ ರೀತಿ ಹಾಕಿಂದ ಇಲ್ಲಿ ತೆಳಗೆ ಸೆಟ್ ಬಜೆಟ್ ಅಂತಿದೆ, ಇಲ್ಲಿ ಸ್ಯಾಂಕ್ಷನ್ ನಂಬರು, ಸ್ಯಾಂಕ್ಷನ್ ಪ್ರೊಸೀಡಿಂಗ್ ಡೇಟು, ನೇರೇಷನ್ ಅಂತಿರುತ್ತೆ, ಅದನ್ನು ಸಹಿತ ನೀವು ಹಾಕ್ಕೊಳ್ಬೋದು. ಇಲ್ಲಾಂದ್ರೂ ಸಹಿತ ಹೀಗೆ ಬಿಡ್ಬೋದು. ಇಲ್ಲಿ ಇನ್ನೊಂದು ವಿಷಯ, ಆಲ್ರೆಡಿ ನಾವು ಸೆಟ್ ಮಾಡಿರ್ತೇವೆ, ಮತ್ತೆ ಒಂದು ಅಮೌಂಟ್ ಹಾಕಬೇಕು ಅಂದರೆ ಇಲ್ಲಿ ಚೇಂಜ್ ಅಂತಿದೆ, ಅಲ್ಲಿ ನೀವು ಅಮೌಂಟನ್ನು ಹಾಕಬೇಕು. ಹಾಕಿ ಸೆಟ್ ಬಜೆಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗೆ ನಿಮ್ಮದು ಅಮೌಂಟನ್ನು ಸಹಿತ ಸೆಟ್ ಮಾಡ್ದಂಗೆ ಆಗುತ್ತೆ. ನಾನು ಆಲ್ರೆಡಿ ಈಗ ಸಿಂಗಲ್ ಆಗಿ ಹೇಳೋದ್ರಿಂದ ಈ ರೀತಿ ಒಂದು ಸಕ್ಸಸ್ ಅಂತೇಳಿ ಬರುತ್ತೆ. ಬಜೆಟ್ ಅಲೋಕೇಶನ್ ಪ್ರೊಸೆಸ್ ಈಸ್ ಇಂಟಿಮೇಟೆಡ್, ದೇಸ್ ಲಿಮಿಟ್ ವಿಲ್ ಬಿ ಅಪ್ಲಿಕೇಬಲ್ ಓನ್ಲಿ ಆಫ್ಟರ್ ಅಥರೈಸೇಷನ್. ಅಂದರೆ ನೀವು ಅಪ್ರೂವಲ್ ಮಾಡಿಂದ ಕಂಪೋನೆಂಟ್ ಕೋಡನ್ನು ಹಾಕಬೇಕು ಅಂತೇಳಿ ಇಲ್ಲಿ ಹೇಳ್ತದೆ. ಇದನ್ನು ಫಸ್ಟ್ಗೆ ಈ ರೀತಿಯಾಗಿ ಅಮೌಂಟನ್ನು ಸೆಟ್ ಮಾಡಿಂದ ಅಪ್ರೂವಲಲ್ಲಿ ಹೋಗಿ, ಅಂದರೆ ಇದು ನಾನು ಚಕ್ಕರ್ ಮೇಕರು ಎರಡೂ ಕೂಡ ಇರೋದ್ರಿಂದ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಮೇಕರಲ್ಲಿ ಮಾತ್ರ ಇದನ್ನು ಮಾಡಿ ಚಕ್ಕರಲ್ಲಿ ಹೋಗಿ ಅಪ್ರೂವಲ್ ಕೊಡಿ. ಇಲ್ಲಿ ಅಪ್ರೂವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕೀಮ್ ಅಂತಿದೆ, ಇಲ್ಲಿ ಬಜೆಟ್ ಅಲೋಕೇಶನ್ ಫಾರ್ ಐ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಆಲ್ರೆಡಿ ನಾವು ಬಜೆಟ್ ಸೆಟ್ ಮಾಡಿರ್ತೀವಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ರೂವಲ್ ಅಂತ ಸೆಲೆಕ್ಟ್ ಮಾಡಬೇಕು. ಅವಾಗ ಅಪ್ರೂವಲ್ ಆಗುತ್ತೆ. ನಾನು ಆಲ್ರೆಡಿ ಡಮ್ಮಿ ಮಾಡೋದ್ರಿಂದ ರಿಜೆಕ್ಟ್ ಮಾಡ್ತೀನಿ. ಇದನ್ನು ಮಾಡಿದ ಮಾತ್ರ ಕಂಪೋನೆಂಟ್ ಕೋಡು ನೀವು ಸೆಟ್ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲಿವರೆಗೂ ಸಹಿತ ಕಂಪೋನೆಂಟ್ ಸೆಟ್ ಮಾಡ್ಲಿಕ್ಕೆ ಬರೋಲ್ಲ. ಈಗ ನೆಕ್ಸ್ಟ್ ಕಂಪೋನೆಂಟ್ ಕೋಡನ್ನು ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ಹಾಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ಯಾವುದೇ ರೀತಿ ಕಂಪೋನೆಂಟ್ ಕೋಡನ್ನು ಸೆಟ್ ಮಾಡ್ತಾ ಇಲ್ಲ. ನೀವು ಅದೇ ಸೇಮ್ ಮಾಡಿ ಮತ್ತು ಅದನ್ನು ಸಹಿತ ಅಪ್ರೂವಲ್ ಕೊಟ್ಟಾಗ ಮಾತ್ರ ಇದಾಗುತ್ತೆ. ಈಗ ಆಲ್ರೆಡಿ ಈ ರೀತಿ ಆದಾಗ ಅಪ್ರೂವಲ್ ಆಗ್ತಾ ಇಲ್ಲ, ಒಂದಷ್ಟು ಮಂದಿ ಇದು ಮಾಡ್ತಾ ಇದ್ದಾರೆ. ಅದರ ಅಪ್ರೂವಲು KYC ಆದ್ರಿಂದ ಮಾತ್ರ ಅಪ್ರೂವಲ್ ಆಗುತ್ತೆ, ಇಲ್ಲ ಅಂದರೆ ಅಪ್ರೂವಲ್ ಆಗ್ತಾ ಇಲ್ಲ. ಹೀಗೆ ನೆಕ್ಸ್ಟು ಕಂಪೋನೆಂಟ್ ಕೋಡ್ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋ ವಿಷಯನ ಇಲ್ಲಿ ತಿಳಿಸ್ಕೊಡ್ತೀನಿ. ಬಜೆಟ್ ಅಲೋಕೇಶನಲ್ಲಿ ಹೋಗಿ ಇಲ್ಲಿ ಕಂಪೋನೆಂಟ್ ವೈಸ್ ಲಿಮಿಟ್ ಅಂತಿದೆ, ಅಲ್ಲಿ ಸೆಟ್ ಮೋಡಿಫೈ ಲಿಮಿಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಶಾಲೆಗಳ ಹೆಸರು ತೋರಿಸ್ತಾ ಇದೆ. ನಾನು ಆಲ್ರೆಡಿ ಒಂದು ಶಾಲೆ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ್ಯಡ್ ಲಿಮಿಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಶಾಲಾ ಅನುದಾನವನ್ನು ಇದನ್ನು ಮಾಡೋದ್ರಿಂದ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಸೆಲೆಕ್ಟ್ ಕಂಪೋನೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಕಂಪೋನೆಂಟ್ಗೆ ಅಮೌಂಟ್ ರಿಲೀಸ್ ಮಾಡಬೇಕು ಅನ್ನೋದನ್ನು ಮೊದಲು ನೀವು ತಿಳಿದಿಟ್ಕೊಳ್ಳಿ. ಈಗ ನಾನು ಶಾಲಾ ಅನುದಾನ ಇರೋದ್ರಿಂದ ಈ ಕಂಪೋನೆಂಟ್ ಕೋಡನ್ನು ಹಾಕ್ತಾ ಇದ್ದೀನಿ. ಇದು ಪ್ರೈಮರಿ ಶಾಲೆಗಳಿಗೆ ಮಾತ್ರ ಈ ಕಂಪೋನೆಂಟ್ ಕೋಡ್, ಹೈಸ್ಕೂಲ್ಗಳಿಗೆ ಬೇರೆ ಕಂಪೋನೆಂಟ್ ಕೋಡ್ ಬರುತ್ತೆ. ಇಲ್ಲಿ ನಾ ಕಂಪೋನೆಂಟ್ ಕೋಡನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಇದು ಪ್ರೈಮರಿ ಶಾಲೆಗಳಿರೋದ್ರಿಂದ ಪ್ರೈಮರಿ ಶಾಲೆ ಕಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡಿ. ಅವಾಗ ಈ ರೀತಿ ಬರುತ್ತೆ. ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ, ಕಂಪೋನೆಂಟ್ ಸ್ಕೂಲ್ ಎಲಿಮೆಂಟರಿ ಅಂತಾರೆ, ಇಲ್ಲಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಆಗುತ್ತೆ. ಅವಾಗ ನೀವು ಇದರಲ್ಲಿ ಅಮೌಂಟನ್ನು ಎಷ್ಟು ಖರ್ಚು ಮಾಡಬೇಕು, ಅಲ್ಲಿ ಕಂಪೋನೆಂಟ್ ಕೋಡ್ ಬೇರೆ ಇದ್ದಾಗೂ ಸಹಿತ ನೀವು ಬೇರೆ ಕಂಪೋನೆಂಟ್ ಕೋಡ್ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಅಮೌಂಟನ್ನು ಆ ಕಂಪೋನೆಂಟ್ ಕೋಡಲ್ಲಿ ಖರ್ಚು ಮಾಡಬೇಕು ಅನ್ನೋದನ್ನು ಸಹಿತ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಈಗ ನಾನು 12,500 ರೂಪಾಯಿ ಮಾಡಿದೆ, ಅದಕ್ಕೆ ನಾನು 12,500 ರೂಪಾಯಿ ಮಾಡಿ ಇಲ್ಲಿ ಆ್ಯಡ್ ಕಂಪೋನೆಂಟ್ ಲಿಮಿಟ್ ಅಂತ ಕೊಡ್ತೀನಿ. ಈಗ ನಂದು ಆಲ್ರೆಡಿ
ಕಂಪೋನೆಂಟ್ ಕೋಡ್ ಹೇಳುತ್ತದೆ. ನೀವು ಆಲ್ರೆಡಿ ನೀವು ಬಜೆಟ್ ಅಲೋಕೇಶನ್ ಅನ್ನು ಮಾಡಿಲ್ಲ ಅಂತ ಹೇಳ್ತದೆ. ನಾನು ಆಲ್ರೆಡಿ ಬಜೆಟ್ ಅಲೋಕೇಶನ್ ಮಾಡಲಿರೋದ್ರಿಂದ ನನಗೆ ಈ ರೀತಿ ತೋರಿಸ್ತದೆ. ಇಲ್ಲಿ ಆ್ಯಡ್ ಕಂಪೋನೆಂಟ್ ಆದ್ರಿಂದ ನೀವು ನೆಕ್ಸ್ಟ್ ಹೋಗಿ ಅಪ್ರೂವಲಲ್ಲಿ ಹೋಗಿ ಅಪ್ರೂವಲಲ್ಲಿ ಇಲ್ಲಿ ಸ್ಕೀಮ್ ಆ್ಯಕ್ಟಿವಿಟಿಯಲ್ಲಿ ಕಂಪೋನೆಂಟ್ ವೈಸ್ ಲಿಮಿಟ್ ಅಂತಿದೆ. ಇಲ್ಲಿ ಅಪ್ರೂವ್ ಕಂಪೋನೆಂಟ್ ವೈಸ್ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಅಪ್ರೂವಲ್ ಕೊಟ್ಟರೆ ಶಾಲೆಗಳಿಗೆ ಅನುದಾನ ಹೋಗುತ್ತೆ. ಎಲ್ಲರ ಇದಕ್ಕಿಂತ ಮೊದಲು ಯಾವ ಅಮೌಂಟನ್ನು ಬಜೆಟನ್ನು ಸೆಟ್ ಮಾಡಿದಾಗ ಆ ಶಾಲೆಗೆ ಅಮೌಂಟ್ ಹೋಗಲಿಲ್ಲ ಅಂದರೆ ನೀವು KYC ಅಪ್ಡೇಟ್ ಮಾಡಿ, ಅಪ್ರೂವಲ್ ಆಗಲಿಲ್ಲ ಅಂದರೆ KYC ಅಪ್ಡೇಟ್ ಮಾಡಿಂದ ನೀವು ಅಪ್ರೂವಲ್ ಕೊಟ್ಟರೆ ಶಾಲೆಗೆ ಅನುದಾನ ಹೋಗುತ್ತೆ. ಆದ ನೆಕ್ಸ್ಟ್ ಬಜೆಟ್ ಅಲೋಕೇಶನ್ ಮಾಡಿದ ನಂತರ ನೆಕ್ಸ್ಟು ನೀವು ಕಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಕಂಪೋನೆಂಟ್ ಲಿಮಿಟ್ ಸೆಟ್ ಮಾಡಬೇಕು. ಸೆಟ್ ಮಾಡಿ ಅಪ್ರೂವಲ್ ಕೊಟ್ಟರೆ ಆ ಶಾಲೆಗೆ ಅಮೌಂಟ್ ಹೋಗುತ್ತೆ. ಅಲ್ಲಿ ಹೋಗಿ ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡಬೇಕು ಅನ್ನೋದು ಸಹಿತ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದಾನೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತಾನೆ. ನೆಕ್ಸ್ಟ್ ಯಾವ ರೀತಿ CSS ಮಾಡಬೇಕು ಅನ್ನೋದನ್ನು ಸಹಿತ ನಾನು ಇದರಲ್ಲಿ ಹಾಕಿರುತ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಅಮೌಂಟನ್ನು ಎಕ್ಸ್ಪೆಂಡಿಚರ್ ಮಾಡ್ಬೋದು. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ.